ತುಂಬ ಜನಕ್ಕೆ ಅಸ್ತಮ ಅನ್ನೋದೊಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅಸ್ತಮದಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಇಲ್ಲಿ ಔಷಧಿಗಳನ್ನ ತಗೊಳ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಆದರೂ ಕೂಡ ಅಸ್ತಮ ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಸೊ ಇದಕ್ಕೆ ನಿಮ್ಮ ಒಂದು ಮುದ್ರಾಸಹಿತ ಪ್ರಾಕೃತಿಕ ಚಿಕಿತ್ಸೆ ಈಗಾಗಲೇ ಪರಿಣಾಮಗಳ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀರಿ. ವಿಶೇಷವಾಗಿರ್ತಕ್ಕಂಥ ಪಂಚಕರ್ಮದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಅಸ್ತಮ ಅನ್ನೋದು ತುಂಬ ಮಕ್ಕಳಿಂದನೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಉಸಿರಾಟನೇ ಚೆನ್ನಾಗಿರ್ಬೇಕಲ್ವಾ, ಪ್ರಾಣವಾಯು ಸರಿಯಾಗಿರ್ಬೇಕು ಅಂದರೆ ಕೆಲವೊಂದು ಚಿಕಿತ್ಸೆಗಳು ತುಂಬಾ ಮುಖ್ಯ. ಯಾಕಂದರೆ ನೀವು ಬರೀ ಸ್ಟಿರಾಯ್ಡ್ ಪಫ್ ಕೊಡ್ತಾ ಇದ್ದರೆ ಅವ್ರ ಇಮ್ಯುನಿಟಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರ ಇಮ್ಯುನಿಟಿನ ಹೆಚ್ಚು ಮಾಡಲಿಕ್ಕೆ ತುಂಬ ವಂಡರ್ಫುಲ್ ಆಗಿರೋ ಚಿಕಿತ್ಸೆ ಅಂದರೆ ಪ್ರಾಣಾಯಾಮ, ಯೋಗ, ಪೋಸ್ಚರ್ಸ್ ಇದೆಲ್ಲ ತುಂಬಾ ಮುಖ್ಯ. ಅದ್ರ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೆಲವೊಂದು ಲೇಪಗಳನ್ನು ಮಾಡ್ತೀವಿ. ಅದು 1 ರಿಂದ 1.5 ಗಂಟೆ ಟೈಮ್ ಬೇಕಾಗುತ್ತೆ. ಸೊ ಇದು ಎಷ್ಟು ವಂಡರ್ಫುಲ್ಲಾಗಿ ರಿಸಲ್ಟ್ ಕೊಡ್ತಾ ಇದೆ ಅಂದರೆ ಶ್ವಾಸಕೋಶನ ಬಲಗೊಳಿಸ್ತಾ ಬರುತ್ತೆ. ಸೊ ಆಗ ಆಟೋಮೆಟಿಕಲಿ ಅವರ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗ್ತಾ ಹೋಗುತ್ತೆ. ಆಗ ಈವನ್ ವೀಸಿಂಗ್ ಇದ್ದವರಿಗೂ ಕೂಡ, ಮತ್ತು ಕೆಲವೊಬ್ಬರಿಗೆ ಥಂಡಿ ಪ್ರದೇಶಕ್ಕೆ ಹೋದಾಗ ತುಂಬ ಸೀನ್ ಬರುವಂಥದ್ದು ಅಥವಾ ಕೋಲ್ಡು ಕಾಫು ಪರ್ಮನೆಂಟಾಗಿ ಇದ್ದಿರುತ್ತೆ. ಸೊ ಯಾಕಂದರೆ ಅದು ಕಫ ಉತ್ಪತ್ತಿ ಆಗ್ತಾನೆ ಇರುತ್ತೆ, ಅಂಥವರಿಗೆ ಅಷ್ಟು ಚೆನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪ್ರಾಣಾಯಾಮದಲ್ಲಿ ತುಂಬ ವಂಡರ್ಫುಲ್ಲಾಗಿ ಚಿಕಿತ್ಸೆ ಕೊಡ್ಬೋದು. ಅದನ್ನು ಕೂಡ ಯಾಕಂದರೆ ಅವರಿಗೆ ಶಾರ್ಟ್ ಇರುತ್ತೆ ಬ್ರೆತ್, ಆ ಬ್ರೆತ್ತನ್ನು ಚೇಂಜ್ ಮಾಡಬೇಕು. ತುಂಬ ಶಾರ್ಟ್ ಇದ್ರೆ ಏನಾಗುತ್ತೆ, ನಮ್ಮ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಈಗ ರ್ಯಾಬಿಟ್ಸ್, ಡಾಗ್ಸ್ ಎಲ್ಲ ಯಾವ ಥರ ಉಸಿರಾಡ್ತವೆ, ಅದಕ್ಕೆ ಅವಕ್ಕೆ ಎಷ್ಟು ಜೀವನ ಕಡಿಮೆ ಇರುತ್ತಲ್ವ ಲೈಫು. ಸೊ ಅದೇ ಥರ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗೂ ತುಂಬ ವಂಡರ್ಫುಲ್ಲಾಗಿ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರ ಕಡೆ ನಿಮಗೆ ಗಮನ ಇರಬೇಕು. ಈಗ ಅಸ್ತಮ ಪೇಷಂಟ್ಸು ಪ್ರತಿನಿತ್ಯ ಪ್ರಾಣಾಯಾಮಗಳನ್ನ ಮಾಡ್ತಿರ್ತಾರೆ, ಆದರೂ ಕೂಡ ಅವರಿಗೆ ಆ ಬ್ರೆತ್ಲೆಸ್ನೆಸ್ ಕಡಿಮೆನೇ ಆಗೋದಿಲ್ಲ. ಏನಾದರೂ ಹೊಸ ಟೆಕ್ನಿಕ್ಸ್ ಇದೆಯಾ? ಅಸ್ತಮ ಪೇಷಂಟ್ಸ್ಗಳು, TB ಪೇಷಂಟ್ಸ್ಗಳು ಈ ಥರದ್ದೇ ಪ್ರಾಣಾಯಾಮಗಳು, ಇದೇ ಥರ ಉಸಿರಾಟದ ಕ್ರಮಗಳನ್ನು ಅನುಸರಿಸಿದ್ರೆ ಹೇಗಿರುತ್ತೆ? ಖಂಡಿತ. ಯಾಕೆಂದರೆ ಜನರಲ್ ಆಗಿ ಎಲ್ಲ ಏನು ಹೇಳ್ತಾರೆ ಅಂದರೆ ನಾವು ಪ್ರಾಣಾಯಾಮ ನಾವು ಮಾಡ್ತಿದ್ದೀವಿ ಅಂತ. ಯಾಕಂದರೆ ಅವ್ರಿಗೆ ತುಂಬ ಶಾರ್ಟ್ ಇರುತ್ತೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ನಾಡಿ ಶುದ್ಧಿ ಮಾಡಿ ಅಂದರೆ ಸ್ವಲ್ಪ ತಗೊಳ್ತಾರೆ, ವಾಪಸ್ ಬಿಡಲಿಕ್ಕೆ ಬರೋದಿಲ್ಲ, ಅಥವಾ ಬಿಟ್ಟರೆ ಮತ್ತೆ ಸುಸ್ತಾಗತ್ತೆ. ಅದಕ್ಕೆ ಅವರು ಫಸ್ಟು ಸುಮ್ಮನೆ ಕೂತ್ಕೊಂಡು ಅವರು ಉಸಿರಾಟನ ಗಮನ ಕೊಡಬೇಕು. ಅಂದರೆ ಅವರಿಗೆ ಉಸಿರು ತೊಗೊಂಡಾಗ ಅಬ್ಡಾಮಿನ್ ಬಲ್ಜ್ ಆಗ್ತಿದೆಯಾ, ಒಳಗಡೆ ಹೋಗ್ತಿದೆಯಾ, ಎಷ್ಟು ಶಾರ್ಟ್ ಇದೆ ಎಲ್ಲ ಗಮನ ಕೊಟ್ಕೋಬೇಕು ಒಂದು ಸಲ. ಆಮೇಲಿಂದ ಸರ್ಪ ಪ್ರಾಣಾಯಾಮ ಅಂತ ಕಲಿಸ್ತೀವಿ. ಸರ್ಪ ಪ್ರಾಣಾಯಾಮದಲ್ಲಿ ನಮ್ಮ ಏನು ಆಲ್ವಿಯೋಲೆ ಇರುತ್ತೆ ಅಥವಾ ನೀವೇನಂತೀರಿ ಶ್ವಾಸನಾಳಗಳ ಏನಿರುತ್ತೆ ಅದು ಊತ ಇರುತ್ತೆ ಅವರಿಗೆಲ್ಲ, ಮತ್ತು ಶ್ರಿಂಕ್ ಆಗಿರುತ್ತೆ, ಒತ್ತು ಹೋಗಿರುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅಂತ ಸಪೋರ್ಟ್ ಮಾಡುವಂಥ ಪ್ರಾಣಾಯಾಮ ಇದು. ಸೊ ಅದು ಮಾಡ್ತಾ 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 ಅವರಿಗೆ ಒಂದು ಕೆಪಾಸಿಟಿ, ಲಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಸರ್ಪ ಪ್ರಾಣಾಯಾಮ ಅಂದರೆ ಏನು, ಹೇಗೆ ಮಾಡಬೇಕು ಅದನ್ನು? ಅದು ಸ್ಟಾರ್ಟಿಂಗಲ್ಲಿ ಕಷ್ಟ. ಯಾಕಂದರೆ ಅದು ಉಸಿರು ಕಂಪ್ಲೀಟ್ ತೊಗೊಂಡು ಹೋಲ್ಡ್ ಮಾಡ್ಕೋಬೇಕು. ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ಒಂಥರ ಇಡೀ ಬಾಡಿ ಎಲ್ಲ ಸ್ವೆಟ್ ಆಗಿ ಹೋಗುತ್ತೆ, ಉಸಿರು ಕಟ್ಟಲಿಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಎಷ್ಟು ಹೋಲ್ಡ್ ಆಗುತ್ತೆ ಅಷ್ಟೇ ಮಾಡಬೇಕು ಸ್ಟಾರ್ಟಿಂಗಲ್ಲಿ, ಮತ್ತೆ ಕಂಪ್ಲೀಟಾಗಿ ಉಸಿರು ಬಿಡಬೇಕು. ತೊಗೊಳ್ಳೋದು ಹೇಗೆ ತೊಗೊಳ್ಬೇಕು ಅಂದರೆ ಒಂದು ಸ್ಟ್ರೆಚ್ಚಲ್ಲಿ ತಗೋಬೇಕು, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ತಗೊಳ್ಬೇಕು. ಈ ಥರ ತಗೊಳ್ಲಿಕ್ಕೆ ಎಷ್ಟು ನಮ್ಮ ಲಂಗ್ ಕೆಪಾಸಿಟಿ ಇರುತ್ತೆ ತಗೊಳ್ತಾನೇ ಇರಬೇಕು. ಆಮೇಲೆ ಹೋಲ್ಡ್ ಮಾಡಬೇಕು. ಅದು ಸ್ವಲ್ಪ ಹೇಳ್ಕೊಡ್ಬೇಕು ನೀಟಾಗಿ, ಯಾರ್ಯಾರ ಕಂಡೀಷನ್ ಯಾವ ಥರ ಇದೆ ಅಂತ. ಆಗ ವಂಡರ್ಫುಲ್ ರಿಸಲ್ಟನ್ನು ಕೊಡ್ಬೋದು. ಗೊತ್ತಾಯ್ತಲ್ಲ, ಅಸ್ತಮ ಏನು ಯಾರಿಗೆ ಸಮಸ್ಯೆಗಳಿರುತ್ತೆ ಅವರು ಇದನ್ನು ಫಾಲೋ ಮಾಡಿದಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಜೊತೆಗೆ ನೀವು ಈಗ ತಗೊಳ್ತಿರ್ತೀರಲ್ವಾ ಪಫು ಗಿಫು, ಅವುಗಳಿಂದ ಹೊರಗಡೆ ಕೂಡ ಬರ್ಬೋದು. ಅದು ನೈಸರ್ಗಿಕ ಚಿಕಿತ್ಸೆ ಕ್ರಮಗಳನ್ನ ಬಳಸ್ಕೊಂಡಾಗ. ಇನ್ನು ಹೆಚ್ಚಿನದೇನಾದರೂ ಪಡ್ಕೋಬೇಕು, ಇದಕ್ಕೆ ಕೆಲವೊಂದು ಕಷಾಯಗಳು ಬೇಕು, ಚಿಕಿತ್ಸೆಗಳನ್ನ ತಗೊಳ್ಬೇಕು ಅಂದರೆ ಹೇಗೆ ಗೊತ್ತಿದೆ ನಿಮಗೆ, ನಂಬರ್ಗಳಿಗೆ ಕರೆ ಮಾಡಿ ಬಂದು ನೀವು ಭೇಟಿ ಆಗ್ಬೋದು. ನಮಸ್ಕಾರ.